ಕೇಳದಂತ ನಡೆಯದಂತ ಯಾವುದಿದ್ದರೂ ಕೂಡ ಅದು ದೇವರ ಸನ್ನಿಧಾನದಲ್ಲಿ ಬದಲಾವಣೆ ಇದೆ ಎಂಬುದು ಮಾತ್ರ ನಮ್ಗೆ ಚೆನ್ನಾಗಿ ಗೊತ್ತಿರಲಿ. ಮನುಷ್ಯನಿಗೆ ಆಗದೇ ಇರುವ ಕಾರ್ಯ, ಮನುಷ್ಯನ ಜ್ಞಾನಕ್ಕೆ ನಿಲುಕದೇ ಇರುವ ಕಾರ್ಯ ದೇವರು ಅದು ಮಾರ್ಪಡಿಸುವ ಶಕ್ತಿ ಆತನ ಕೈಯಲ್ಲದೆ. ಈ ಪರಿಸ್ಥಿತಿ ಬದಲಾಗುವ ಎಂಬ ಒಂದು ತಲೆಬರಹ ನೋಡುವಾಗ ಬೈಬಲ್ ಯಾವ ಭಾಗದಲ್ಲಿ ಹೋದರೂ ಕೂಡ, ಬೈಬಲ್ ಯಾವ ಸ್ಥಳದಲ್ಲಿ ನೋಡಿದರೂ ಕೂಡ ಪರಿಸ್ಥಿತಿ ಮನುಷ್ಯನನ್ನ ಕುಂದಿಸ್ತಾ ಇರಬಹುದು, ಪರಿಸ್ಥಿತಿ ಮನುಷ್ಯನನ್ನ ಹೀನಾಯಿಸ್ತಾ ಇರಬಹುದು, ಪರಿಸ್ಥಿತಿ ಮನುಷ್ಯನನ್ನ ಕೊಲ್ಲುತ್ತಾ ಇರಬಹುದು, ಪರಿಸ್ಥಿತಿ ಮನುಷ್ಯನನ್ನ ಆಶ್ಚರ್ಯ ಮಾಡ್ತಾ ಇರಬಹುದು. ಆದರೆ ದೇವರ ಸನ್ಮುಖ ಬಂದಾಗ ಆ ಪರಿಸ್ಥಿತಿನೇ ಮಾರ್ಪಡುವಂತದ್ದಾಗಿದೆ, ಆ ಪರಿಸ್ಥಿತಿನೇ ಬದಲಾಯಿಸುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸ್ವಲ್ಪ ಹಿಂದೆ ಹೋಗುವಾಗ ಇಸ್ರಾಯೇಲರು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ನಡೆಯುವಾಗ ಅವರ ಮುಂದಿರುವ ಪರಿಸ್ಥಿತಿ ದೊಡ್ಡ ಕೆಂಪು ಸಮುದ್ರ. ಅವರ ಮುಂದಿರುವ ಪರಿಸ್ಥಿತಿ ಸಮುದ್ರ. ಅವರ ಮುಂದಿರುವ ಪರಿಸ್ಥಿತಿ ಆಗದಿರುವಂತ ಕಾರ್ಯ. ಅವರ ಮುಂದಿರುವ ಪರಿಸ್ಥಿತಿ ಮನುಷ್ಯರಿಂದ ಎಂದೆಂದಿಗೂ ಆಗದಿರುವ ಕಾರ್ಯ. ಆದರೆ ದೇವರ ಸನ್ಮುಖಕ್ಕೆ ಬಂದಾಗ, ಯಾವಾಗ ಮೋಶೆ ದೇವರ ಪರಿಸ್ಥಿತಿ ಬಂದಾಗ ಎಲ್ಲಾ ಇಸ್ರಾಯೇಲರು ಮೋಶೆಯ ಮೇಲೆ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೋಶೆ, ನಮ್ಮನ್ನ ಇಲ್ಲಿ ಕೊಲ್ಲುವುದಕ್ಕಾಗಿ ಬಂದಿರಿ. ಹಿಂದೆ ಫರೋಹನ ಸೈನ್ಯ ಇದೆ, ಮುಂದೆ ಕೆಂಪು ಸಮುದ್ರ ಇದೆ. ಹಿಂದೆ ಫರೋಹನ ಸೈನ್ಯ ಇದೆ, ಮುಂದೆ ಕೆಂಪು ಸಮುದ್ರ ಇದೆ. ಪರಿಸ್ಥಿತಿ ಗಂಭೀರ. ಈ ಕಡೆ ಹೋದರೂ ಸಾವು, ಈ ಕಡೆ ಹೋದರೂ ಸಾವು, ಈ ಕಡೆ ಹೋದ್ರೆ ಕತ್ತಿಯಿಂದ ಸಾವು, ಈ ಕಡೆ ಹೋದ್ರೆ ನೀರಿನಲ್ಲಿ ಮುಳುಗಿ ಸಾವು. ಎರಡರ ಮಧ್ಯ ಇಸ್ರಾಯೇಲರು ಮೋಶೆ ಮೇಲೆ ಗುಣಗುಡ್ತಾ ಇದ್ದಾರೆ. ಆದರೆ ಮೋಶೆ ಕೆಂಪು ಸಮುದ್ರ ನೋಡಲಿಲ್ಲ, ಮೋಶೆ ಹಿಂದೆ ಬರುವ ಸೈನ್ಯ ನೋಡಲಿಲ್ಲ, ಮೋಶೆ ದೇವರ ಸನ್ಮುಖದ ಕಡೆ ಬಂದ. ಸ್ವಲ್ಪ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ತೀರಾ? ದೇವರೇ, ಪರಿಸ್ಥಿತಿ ಇದೆ, ಜನರನ್ನು ಗುಣಗುಡ್ತಾ ಇದ್ದಾರೆ, ಜನರನ್ನು ಹೀಯಾಳಿಸ್ತಾ ಇದ್ದಾರೆ, ನಾನು ಏನ್ ಮಾಡಬಹುದು ಅಂತ ಹೇಳಿ ಮೋಶೆ ದೇವರ ಸನ್ಮುಖಕ್ಕೆ ಬಂದಾಗ ದೇವರು ಹೇಳ್ತಾನೆ, ನೀನು ಭಯಪಡೋ ಅವಶ್ಯಕತೆ ಇಲ್ಲ, ನೀನು ಭಯಪಡುವ ಅವಶ್ಯಕತೆ ಇಲ್ಲ. ನಾನಿದ್ದೇನೆ, ನಾನು ನಡೆಸ್ತಾ ಇದ್ದೇನೆ. ನಿನ್ನ ಕೈಯಲ್ಲಿ ಏನಿದೆ? ಕೋಲಿದೆ. ಆ ಕೋಲನ್ನು ಚಾಚು, ಸಮುದ್ರ ಎರಡು ಭಾಗ ಆಗ್ತದೆ. ಎಷ್ಟು ಜನರಿಗೆ ಅರ್ಥ ಆಯ್ತು ಇಲ್ಲ ಗೊತ್ತಿಲ್ಲ. ನಿನ್ನ ಕೋಲನ್ನು ಚಾಚು. ನಾನು ಹೇಳುವಂತ ಈ ಬೆಳಗಿನ ಚಿಕ್ಕ ಸಂದೇಶ ದೇವರ ಸನ್ಮುಖಕ್ಕೆ ಬಂದಾಗ, ದೇವರ ಸನ್ನಿಧಾನಕ್ಕೆ ಬಂದಾಗ, ನೀನು ಆಪತ್ತಿನಲ್ಲಿದೆಯಾ, ನೀನು ರೋಗದಲ್ಲಿದೆಯಾ, ನೀನು ಕೊರತೆಯಲ್ಲಿದೆಯಾ, ನೀನು ಬಡತನದಲ್ಲಿದೆಯಾ, ಭಯಂಕರ ಜೀವನದಲ್ಲಿದೆಯಾ, ಪ್ರತಿಯೊಬ್ಬನಿಗೆ ಈ ಜೀವನ ಇದೆ. ಪ್ರತಿಯೊಬ್ಬನ ಕಷ್ಟದಲ್ಲಿದ್ದಾನೆ, ಪ್ರತಿಯೊಬ್ಬನ ಸಮಸ್ಯೆಯಲ್ಲಿದ್ದಾನೆ, ಪ್ರತಿಯೊಬ್ಬನ ಶೋಧನೆಯಲ್ಲಿದ್ದಾನೆ, ಪ್ರತಿಯೊಬ್ಬನಿಗೆ ಬಡತನ ಇದೆ, ಪ್ರತಿಯೊಬ್ಬನು ಅನೇಕ ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ. ಆದರೆ ನಿನ್ನ ಪರಿಸ್ಥಿತಿ, ನಿನ್ನ ಜೀವನ ಬದಲಾಗಬೇಕಾದ್ರೆ ಈ ಭೂಪ್ರಪಂಚದ ಮನುಷ್ಯನ ಜ್ಞಾನಕ್ಕೂ ಮನುಷ್ಯನ ದೃಷ್ಟಿಗೂ
ಕಾಣುವಂಥದ್ದು ಯಾವುದೂ ನಿನ್ನ ಜೀವನ ಬದಲಾಯಿಸುವುದಿಲ್ಲ. ನೀನು ಅನ್ಕೊಂಡಿದ್ಯಾ ಹಣ ಇದ್ದಾಗ ನನ್ನ ಜೀವನ ಬದಲಾವಣೆ. ನೀನು ಅನ್ಕೊಂಡಿದ್ಯಾ ನನಗೆ ಅಧಿಕಾರ ಇದ್ದಾಗ ನನ್ನ ಜೀವನ ಬದಲಾವಣೆ. ನೀನು ಅನ್ಕೊಂಡಿದ್ಯಾ ನಾನು ಐಶ್ವರ್ಯವಂತನಾಗಿದ್ದಾಗ ನನ್ನ ಜೀವನ ಬದಲಾವಣೆ. ನೀನು ಅನ್ಕೊಂಡಿದ್ಯಾ ನಾನು ವಿದ್ಯಾವಂತನಾಗಿದ್ದಾಗ ನನ್ನ ಜೀವನ ಬದಲಾವಣೆ. ಜೀವನ ಬದಲಾವಣೆ ಹಣದಲ್ಲಿ ಇಲ್ಲ, ಜೀವನ ಬದಲಾವಣೆ ಐಶ್ವರ್ಯದಲ್ಲಿ ಇಲ್ಲ, ಜೀವನ ಬದಲಾವಣೆ ಅಧಿಕಾರದಲ್ಲಿ ಇಲ್ಲ, ಜೀವನ ಬದಲಾವಣೆ ನೀನು ಕಲಿತ ವಿದ್ಯಾಭ್ಯಾಸದಲ್ಲಿ ಇಲ್ಲ. ಜೀವನ ಬದಲಾವಣೆ ದೇವರ ಸನ್ಮುಖದಲ್ಲಿದೆ. ನೀನು ಏನಿದ್ದಿ, ನೀನು ಯಾವ ಸ್ಥಳದಲ್ಲಿದ್ದಿ, ನೀನು ಏನಾಗಿದ್ದಿ ಅದು ಮುಖ್ಯ ಅಲ್ಲ. ನೀನು ಎಂತ ಹೀನ ಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರ ಸನ್ನಿಧಾನಕ್ಕೆ, ದೇವರ ಸನ್ಮುಖಕ್ಕೆ, ದೇವರಿಗೆ ಮೊರೆ ಇಡುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಒಬ್ಬ ವ್ಯಕ್ತಿ ಜೀವನ ನೋಡ್ತಾ ಇದ್ದಾನೆ. ಎಷ್ಟು ಮಂದಿಗೆ ದಾವಿದ ಗೊತ್ತು? ಸ್ವಲ್ಪ ದಾವಿದ ಗೊತ್ತು ಅಂತ ಸ್ವಲ್ಪ ಕೈ ಎತ್ತಿ ಹೇಳಿದ್ಯಾ? ದಾವಿದ ನನ್ಗೆ ಗೊತ್ತು ಅಂತ ಹೇಳಿ. ದಾವಿದ ಒಬ್ಬ ಚಿಕ್ಕ ಯವನಸ್ಥ, ಒಬ್ಬ ಬಾಲಕ. ಆದರೆ ಯಾವಾಗ ಇಸ್ರಾಯೇಲರ ಮಧ್ಯ, ಐಗುಪ್ತ್ಯರ ಮಧ್ಯ ಯುದ್ಧ ನಡೆಯುವಾಗ, ಆ ಕಡೆ ಗೊಲಿಯಾತ ಇದ್ದ, ಈ ಕಡೆ ಇಸ್ರಾಯೇಲ್ ಸೈನ್ಯ ಇತ್ತು. ಪರಿಸ್ಥಿತಿ ನಾನು ಹೇಳ್ಬೇಕಾದದ್ದು, ಪರಿಸ್ಥಿತಿ ನೋಡಿದಾಗ ಗೊಲಿಯಾತನನ್ನು ಎದುರಿಸುವಂತ ಸಾಮರ್ಥ್ಯ ಭೂಲೋಕದ ಯಾವುದೇ ಸೈನಿಕರಲ್ಲಿರಲಿಲ್ಲ, ಯಾವುದೇ ಅರಸರಲ್ಲಿರಲಿಲ್ಲ. ಯಾಕಂದ್ರೆ ಆತನು ಬಲಿಷ್ಠನು, ಆತನು ಯುದ್ಧ ನಿಪುಣನು. ಆತನ ವಿಷಯ ನೋಡುವಾಗ ಸ್ವಲ್ಪ ಯೋಚನೆ ಮಾಡಿ ಅವನಿಗೆ ಎಷ್ಟು ಭದ್ರತೆ ಇತ್ತು ಅಂತೇಳಿ. ಮೊದಲನೇ ಸಾಮುವೇಲ 17ನೇ ಅಧ್ಯಾಯ ವಚನ 5ರಿಂದ 7 ವಚನ ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಮೊದಲನೇ ಸಾಮುವೇಲ 17ನೇ ಅಧ್ಯಾಯ ವಚನ 5ರಿಂದ ನೋಡುವಾಗ ಅದು ಹೇಳ್ತದೆ ಏನಂತ? ಅವನ ಶಿರಸ್ತ್ರಾಣವು ಎದದು? ಶಿರಸ್ತ್ರಾಣ ತಾಮ್ರದ್ದು. ಅದೇ ಲೋಹದ ಬಿಲ್ಲೆಗಳಿಂದ ಪರಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿಯ ತೂಕವಾಗಿತ್ತು. ಅವನ ಪಾದರಕ್ಷೆಗಳು ಹೆಗಲ ಮೇಲಣ ಈಟಿಯು ತಾಮ್ರದವು. ಅವನ ಬರ್ಜಿಯ ಹಿಡಿಕೆಯು ನೇಯ್ಗೆಗಾರನ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಲಗು 600 ತೊಲೆ ಕಬ್ಬಿಣದಿಂದ ಮಾಡಿತ್ತು. ಅವನ ಗುರಾಣಿಯನ್ನು ಹೋರುವವರು ಅವರ ಮುಂದೆ ಹೋಗುತ್ತಿದ್ದರು. ಇಷ್ಟೆಲ್ಲ ಆ ಗೊಲಿಯಾತನಿಗೆ ಭದ್ರತೆ ಇತ್ತು. ಏನನ್ಕೊಂಡಿದ್ದ? ನನ್ನನ್ನು ಕೊಲ್ಲುವಂತವ್ರು ಯಾರು ಇಲ್ಲ, ನನ್ನ ಜೊತೆ ಯುದ್ಧ ಮಾಡುವಂತವ್ರು ಯಾರು ಇಲ್ಲ, ನನ್ನ ಜಯಿಸುವಂತವ್ರು ಯಾರು ಇಲ್ಲ ಎಂಬುದಾಗಿ ತನ್ನನ್ನು ತಾನು ಒಪ್ಪಿಕೊಂಡು ದಿನ ರಣರಂಗದ ಮೈದಾನದಲ್ಲಿ ಬಂದು ಕೂಗ್ತಾ ಇದ್ದಂತೆ, ಇಸ್ರಾಯೇಲರೇ ಬನ್ರಿ, ಯಾರಾದ್ರೂ ಒಬ್ರು ಬನ್ರಿ, ನಾನು ನಿಮ್ಮನ್ನು ಒಬ್ಬೊಬ್ಬರನ್ನು ಕಡಿದು ಪಕ್ಷಿಗಳಿಗೆ ಆಹಾರವಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿ ಕೂಗ್ತಾ ಇದ್ದ. ಅವನು ನೋಡಿ, ಅವನ ಶಿರಸ್ರಾಣ ನೋಡಿ, ಅವನ ಕವಚ ನೋಡಿ, ಅವನ ಖಡ್ಗ ನೋಡಿ, ಅವನಿಗಿರುವಂತ ಭದ್ರತೆ ನೋಡಿ ಎಲ್ಲರೂ ಭಯಪಡ್ತಾ ಇದ್ರು. ಆದರೆ
ಆದರೆ ದಾವೀದ ಚಿಕ್ಕ ಬಾಲಕ, ದಾವೀದ ಕುರಿ ಕಾಯುವಂತ ವ್ಯಕ್ತಿ. ಅವನಿಗೆ ಯುದ್ಧ ನಿಪುಣತೆ ಇಲ್ಲ, ಅವನ ಕೈಯಲ್ಲಿ ಖಡ್ಗ ಇಲ್ಲ, ಅವನಿಗೆ ಶಿರಸ್ತ್ರಾಣ ಇಲ್ಲ, ಅವನಿಗೆ ಕವಚ ಇಲ್ಲ, ಅವನಿಗೆ ಕೆರಗಳಿಲ್ಲ, ಅವನಿಗೆ ಢಾಲ್ ಇಲ್ಲ, ಅವನಿಗೆ ರಕ್ಷಣೆ ಕೊಡುವಂತ ವಸ್ತು ಯಾವುದು ಇಲ್ಲದಿರುವಾಗಲೂ ಅವನು ಹೇಳ್ತಾನೆ, ಈ ಗೊಲಿಯಾತನನ್ನ ನಾನು ಕೊಲ್ತೇನೆ, ಜಯಿಸ್ತೇನೆ ಎಂಬುದಾಗಿ. ಗೊಲಿಯಾತನನ್ನು ಕೊಲ್ಲುವಂತ ಸಾಮರ್ಥ್ಯ ಅವನಲ್ಲೆಲ್ಲ. ಖಡ್ಗ ಇಲ್ಲ, ಬರ್ಚಿ ಇಲ್ಲ, ಶಿರಸ್ತ್ರಾಣ ಇಲ್ಲ, ಢಾಲ್ ಇಲ್ಲ, ಕವಚ ಇಲ್ಲ, ಚಪ್ಪಲಿಗಳಿಲ್ಲ, ಏನು ಇಲ್ಲದೆ ಇರುವಾಗಲೂ ದಾವೀದ ಹೇಳ್ತಾನೆ, ನಾನು ಗೊಲಿಯಾತನನ್ನು ಕೊಲ್ಲುತ್ತೇನೆ, ನಾನು ಜಯಿಸ್ತೇನೆ ಎಂಬುದಾಗಿ. ಆದ್ರೆ ಈ ದಾವೀದನಲ್ಲಿರುವ ಸಾಮರ್ಥ್ಯ ಒಂದೇ ಒಂದು, ಯೆಹೋವನ ನಾಮ ಎಂಬುದಾಗಿ. ಹಲ್ಲೆಲೂಯಾ. ನಾ ಹೇಳುವಂತ ಸ್ವಲ್ಪ ಯೋಚನೆ ಮಾಡಿ. ಪರಿಸ್ಥಿತಿ ನಾನು ಹೇಳುವಂತದ್ದು ದಾವೀದನ ಕುರಿತು ಹೇಳ್ತಾ ಇಲ್ಲ, ನಾನು ಹೇಳುವಂತದ್ದು ಗೊಲಿಯಾತನ ಕುರಿತು ಹೇಳ್ತಾ ಇಲ್ಲ, ನಾನು ಹೇಳುವಂತದ್ದು ಇಸ್ರಾಯೇಲ್ ಕುರಿತು ಹೇಳ್ತಾ ಇಲ್ಲ. ಪರಿಸ್ಥಿತಿ, ಯಾವುದೇ ಪರಿಸ್ಥಿತಿ, ಯಾವುದೇ ಕಷ್ಟ, ಯಾವುದೇ ಕಣ್ಣೀರು, ಯಾವುದೇ ಸಮಸ್ಯೆ, ಯಾವುದೇ ಗೋಳಾಟ ದೇವರ ಸನ್ನಿಧಾನಕ್ಕೆ ಬಂದಾಗ ಆ ಪರಿಸ್ಥಿತಿ ಇದ್ದ ಪರಿಸ್ಥಿತಿ ಇರುವುದಿಲ್ಲ, ಅದು ಮಾರ್ಪಡುವಂತದ್ದಾಗಿದೆ. ಹಲೋ, ಇಲ್ಲಿ ಗೊಲಿಯಾತನನ್ನ ಕೊಲ್ಲಿದ್ದು ಅವನ ಸಾಮರ್ಥ್ಯ ಅಲ್ಲ. ಹಲೋ, ಗೊಲಿಯಾತನನ್ನ ಹೊಡೆದಾಡಿಸಿದ್ದು ಅವನ ತೋಳು ಬಲ ಅಲ್ಲ, ಅವನ ಸೈನ್ಯ ಬಲ ಅಲ್ಲ. ಒಂದೇ ಒಂದು ಶಬ್ದ ಹೇಳಬೇಕಾದ್ರೆ ದಾವೀದನಿಗೆ ಒಂದು ಸಾಮರ್ಥ್ಯ. ಏನ್ ಸಾಮರ್ಥ್ಯ? ಅಲ್ಲಿ ವಾಕ್ಯ ಹೇಳ್ತದೆ ಏನಂತ, ಅದೇ 17ನೇ ಅಧ್ಯಾಯ 45ನೇ ವಚನ ನೋಡುವಾಗ ಅಲ್ಲಿ ಹೇಳ್ತದೆ ಏನಂತ, 17:45. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ. ಹಲೋ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ನೀನು ಬರ್ತಾ ಇದೀಯಾ? ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನಾದ ಇಸ್ರಾಯೇಲ್ರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಯಾವ ನಂಬಿಕೆ ಚಪ್ಪಳ ದೇವರಿಗೆ ಮಾಡಿ. ಅಲ್ಲೋ, ಇವ್ರಿಗೆ ಒಂದು ಗೊತ್ತು, ದಾವೀದನಿಗೆ ಒಂದು ಗೊತ್ತು. ದಾವೀದನು ತನ್ನ ತೋಳ್ಬಲ ತೋರಿಸ್ತಾ ಇಲ್ಲ, ತನ್ನ ಬುದ್ಧಿ ಬಲ ತೋರಿಸ್ತಾ ಇಲ್ಲ, ತನ್ನ ವಾಕ್ಚಾತುರ್ಯ ತೋರಿಸ್ತಾ ಇಲ್ಲ, ತನ್ನಲ್ಲಿರುವ ಅಧಿಕಾರ ತೋರಿಸ್ತಾ ಇಲ್ಲ. ಈ ದಾವೀದ ಕೇವಲ ಕುರಿ ಕಾಯುವಂತ ಕುರುಬ. ಆದರೆ ಇವನು ಒಳಗಿರುವಂತ ಸಾಮರ್ಥ್ಯ, ಇವನು ಇಟ್ಟಂತ ನಂಬಿಕೆ ದೇವರ ಹೆಸರಿನ ಮೇಲೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರ ಸಾಮರ್ಥ್ಯದ ಹೆಸರು ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ. ನಿನಗೇನು ಇರ್ಲಿಕ್ಕಿಲ್ಲ, ನೀನು ಯಾರೋ ಗೊತ್ತಿರ್ಲಿಕ್ಕಿಲ್ಲ, ನೀನು ಕೇವಲ ಯಾತಕ್ಕೂ ಭಾರತ ಧೂಳಿಯಾಗಿದ್ರು ಕೂಡ ನಿನ್ನ ದೇವರ ನಾಮದಲ್ಲಿ ಕೈ ಎತ್ತುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಜೀವನ ಬದಲಾಗ್ತದೆ, ನಿನ್ನ ಉದ್ದೇಶಗಳು ಬದಲಾಗ್ತವೆ, ನಿನ್ನ ನಡತೆ ಬದಲಾಗ್ತದೆ, ನಿನ್ನ ಕಾರ್ಯ ಬದಲಾಗ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಯಾರ್ಯಾರು ಯೆಹೋವನ ನಾಮದಲ್ಲಿ, ಯಾರ್ಯಾರು ದೇವರ ನಾಮದಲ್ಲಿ, ಯಾರ್ಯಾರು ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಬಂದಿದ್ದಾರೋ ಅವರೆಲ್ಲರ ಜೀವನ ಹೊಸದಾಗ್ತಾ ಬರ್ತಾ ಇದೆ. ಆಮೆನ್, ಆಮೆನ್.
ಪರಿಸ್ಥಿತಿ ಅಂತ ಹೇಳುವಾಗ ಅದು ಯಾವುದೇ ಆಗಿರಲಿ, ದೇವರ ನಾಮ ಆಶೀರ್ವಾದದಾಯಕವಾದ ನಾಮ. ಹೌದು, ಬರೀ ಆಶೀರ್ವಾದ ಅಲ್ಲ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಪರಿಸ್ಥಿತಿ ಬದಲಾಯಿಸುವಂತ, ನಿನ್ನ ಪರಿಸ್ಥಿತಿ ನಾನು ಅನೇಕ ವಿಷಯಗಳು ನೋಡುವಾಗ ಕುಷ್ಠರೋಗಿಯಾದ ನಾಮಾನನ ಜೀವಿತವನ್ನು ಕಂಡು ಬರ್ತಾ ಇದೆ. ಕುಷ್ಠರೋಗಿಯಾದ ನಾಮಾನನು ಸೇನಾಧಿಪತಿ, 100 ಜನ ಸೈನಿಕರ ಮೇಲೆ ಅಧಿಪತಿಯಾಗಿದ್ದ. ಅವನು ಯಾವ ಗೊತ್ತೇ ಇರಲಿಲ್ಲ, ಅವನು ಏನು ಬೇಡಿದ್ರು ನಡೆಯುತ್ತೆ, ಅವನು ಏನು ಬಯಸಿದ್ರು ಸಿಗುತ್ತೆ. ಆದರೆ ಅವನ ಪರಿಸ್ಥಿತಿ 4 ಜನರ ಮಧ್ಯದಲ್ಲಿ ಸಂತೋಷವಾಗಿ ಜೀವಿಸಲಿಕ್ಕೆ ಬಿಡಲಿಲ್ಲ. ಹೊರಗಡೆ ಕವಚ, ಹೊರಗಡೆ ಶಿರಸ್ನಾನ, ಹೊರಗಡೆ ಏನೆಲ್ಲ ವಜ್ರ ವೈಡೂರ್ಯಗಳನ್ನು ತುಂಬಿದ ಅಭಿಷೇಕದ ಆ ಶರೀರ ಹಾಕುವಂತ ಏನೆಲ್ಲ ಇದ್ರೂ ಕೂಡ ಒಳಗಡೆ ಅವನ ಪರಿಸ್ಥಿತಿ ಕೆಟ್ಟದಾಗಿತ್ತು. ಒಳಗಡೆ ನೋಡಿದಾಗ ಕಣ್ಣೀರಿಡ್ತಾ ಇದ್ದ, ಕಾರಣ ಅವನಿಗೆ ಕುಷ್ಠರೋಗ. ಹೊರಗಡೆ ನೋಡಿದಾಗ ಹೆಮ್ಮೆ, ಒಳಗಡೆ ನೋಡಿದಾಗ ಪರಿಸ್ಥಿತಿ. ಮನೆಯಲ್ಲಿ ಬಂದು ತನ್ನ ಮನೆ ನೋಡ್ಕೊಂಡಾಗ ಪರಿಸ್ಥಿತಿ, ಜೀವನ ನೋಡ್ಕೊಂಡಾಗ ಪರಿಸ್ಥಿತಿ, ಕುಟುಂಬ ನೋಡ್ಕೊಂಡಾಗ ಪರಿಸ್ಥಿತಿ. ಆದರೆ ಒಬ್ಬ ಚಿಕ್ಕ ಬಾಲಕಿ ಹೇಳ್ತಾಳೆ, ನಮ್ಮ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾರೆ, ಅವ್ರ ಹತ್ರ ಹೋದಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಈತ ಸೇನಾಧಿಪತಿ, ಪರಿಸ್ಥಿತಿ ಬದಲಾಗಲಿಲ್ಲ. ಈತನಿಗೆ ಅಧಿಕಾರ, ಪರಿಸ್ಥಿತಿ ಬದಲಾಗಲಿಲ್ಲ. ಸಕಲ ವೈಭವ, ಪರಿಸ್ಥಿತಿ ಬದಲಾಗಲಿಲ್ಲ. ಬಂಗಾರದ ಕಿರೀಟ ಹೆಮ್ಮಿಕೊಂಡ್ರೂ ಕೂಡ ಪರಿಸ್ಥಿತಿ ಬದಲಾಗಲಿಲ್ಲ. ಪರಿಸ್ಥಿತಿ ಬದಲಾಗುತ್ತೆ ಎಲ್ಲಿ ಗೊತ್ತಾ? ದೇವರ ಸಮ್ಮುಖದಲ್ಲಿ. ಯಾವಾಗ ಈ ಕುಷ್ಠರೋಗಿಯ ನಾಮಾನನು ಪ್ರವಾದಿಯಾದ ಏಲಿನ ಹತ್ರ ಬರುವಾಗ ಏಲಿ ಹೇಳ್ತಾನೆ, ನೀನ ಹತ್ರ ಬರದೇನ ಅವಶ್ಯಕತೆ ಇಲ್ಲ, ನೀನು ಹೋಗು, ಯುರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗು, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಸ್ವಲ್ಪ ಯೋಚನೆ ಮಾಡಿ. ಪರಿಸ್ಥಿತಿ ಹಣ ಬದಲಾಯಿಸುವಂತಿದೆಲ್ಲ. ನಿನ್ನ ಪರಿಸ್ಥಿತಿ, ನಾ ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತು ಅನೇಕ ಪರಿಸ್ಥಿತಿಯಲ್ಲಿ ಕುಂದು ಹೋಗಿರಬಹುದು. ಅನೇಕರಿಗೆ ಪಿತೃಗಳಿಂದ ಶಾಪದ ಜೀವಿತ ಇರಬಹುದು. ಅನೇಕರಿಗೆ ಒಳಗಡೆ ಕಾಣದಿರುವಂತ ಭಯಂಕರವಾದ ರೋಗದ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿರಬಹುದು. ಆದರೆ ದೇವರ ಸನ್ನಿಧಾನಕ್ಕೆ ಬರುವಾಗ, ದೇವರ ಸನ್ಮುಖಕ್ಕೆ ಬರುವಾಗ, ದೇವರ ನಾಮದಲ್ಲಿ ಬರುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಆದಿಕಾಂಡ ಹಿಡಿದು ಪ್ರಕಟಣೆ ಗ್ರಂಥದ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯ ನೋಡ್ರಿ, ಪರಿಸ್ಥಿತಿ ಎಲ್ಲಿ ಬದಲಾಗಿಲ್ಲ. ದೇವರ ಸಮ್ಮುಖಕ್ಕೆ ಬಂದಾಗ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟೋ ಜನ ಹೇಳಿದ್ರು, ಎಷ್ಟೋ ಜನ ನಂಬಿದ್ರು. ಏನಂದ್ರೆ ನನ್ನನ್ನು ಬಿಡಿಸೋರು ಯಾರು ಇಲ್ಲ, ನನ್ನ ತಪ್ಪಿಸೋರು ಯಾರು ಇಲ್ಲ, ನನ್ನ ಪರಿಸ್ಥಿತಿ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪಾಪ ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇದೆಯಾ, ರೋಗ ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇದೆಯಾ, ಬಡತನ ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇದೆಯಾ, ಚಿಂತನೆ ಆಳ್ವಿಕೆ ಮಾಡ್ತಾ ಇದೆಯಾ. ಇದರಿಂದ, ಈ ಎಲ್ಲಾ ಕಾರಣಗಳಿಂದ
ಪರಿಸ್ಥಿತಿ ಬದಲಾಯಿಸಲಿಕ್ಕೆ ಈ ಕಣ್ಣಿಗೆ ಕಾಣುವ ಯಾವ ವಸ್ತುವಿನಲ್ಲಿ ಇಲ್ಲ, ದೇವರ ಸನ್ಮುಖದಲ್ಲಿದೆ. ಎಷ್ಟು ಮಂದಿ ನಂಬ್ತೀರಾ? ಪರಿಸ್ಥಿತಿ, ನಾನು ಪದೇ ಪದೇ ಹೇಳ್ತೇನೆ, ನಿಮ್ಮ ಪರಿಸ್ಥಿತಿ ಬದಲಾಗಬೇಕಾದ್ರೆ, ನಿನ್ನ ಜೀವನ ಬದಲಾಗಬೇಕಾದ್ರೆ ಯಾತರಿಂದಲ್ಲ, ಆಮೇಲೆ ಆಮೇಲೆ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಾಗ ಒಬ್ಬ ಸ್ತ್ರೀಯನ್ನು ನಾವು ನೋಡ್ತೇವೆ. ಯಾವ ಸ್ತ್ರೀ ಐತಿ? 5:25 ರಕ್ತ ಕುಸುಮ ರೋಗಿಯಾದ ಸ್ತ್ರೀ. ಅದು ವಾಕ್ಯ ಹೇಳ್ತದೆ ಆಕೆ ವೈದ್ಯನ ಹತ್ರ ಹೋದಳು. ಆಕೆ ತನ್ನಲ್ಲಿರುವುದೆಲ್ಲವನ್ನ ಕಳಕೊಂಡ್ರು. ಆಕೆಯ ಪರಿಸ್ಥಿತಿ ಇದ್ದ ಸ್ಥಿತಿ ಆಗಿತ್ತು. ಮಾರ್ಕ 5:25 ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗಿವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನವೂ ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಅಲ್ಲಿ ಉಡುಪು ಮುಟ್ಟಿದ ಮುಖ್ಯ ಅಲ್ಲ, ಆಕೆ ನಂಬಿಕೆ ಬಂದಳಲ್ಲ ಕ್ರಿಸ್ತನ ಹತ್ರ. ಈತನಲ್ಲಿ ಪರಿಸ್ಥಿತಿ ಬದಲಾಗ್ತದೆ, ಈತನಲ್ಲಿ ಜೀವನ ಬದಲಾಗ್ತದೆ, ಈತನಲ್ಲಿ ಕಷ್ಟ ಬದಲಾಗ್ತದೆ, ಈತನಲ್ಲಿ ಸಮಸ್ಯೆ ಬದಲಾಗ್ತದೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅನೇಕರು ಕ್ರಿಸ್ತನಲ್ಲಿರುವಾಗಲೂ ಪರಿಸ್ಥಿತಿ ಇದ್ದ ಹಾಗೆ ಇದೆ. ಕ್ರಿಸ್ತನಲ್ಲಿರುವಾಗಲೂ ಹಾಗೆ ಇದೆ. ಕ್ರಿಸ್ತನಲ್ಲಿರುವಾಗಲೂ ಇದ್ದ ಭಯದ ಜೀವಿತ ಇದ್ದ ಹಾಗೆ ಇದೆ. ಆದರೆ ನೀನು ಕ್ರಿಸ್ತನಲ್ಲಿ ಸೇರುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಕ್ರಿಸ್ತನನ್ನ ನೀನು ಮುಂದಿಟ್ಕೊಂಡಿರ್ಬೋದು, ಆದ್ರೆ ಕ್ರಿಸ್ತನಲ್ಲಿಲ್ಲ. ಕ್ರಿಸ್ತನ ಹೆಸರು ಅರಿಕೆ ಮಾಡ್ತಾ ಇರ್ಬೋದು, ಆದ್ರೆ ಕ್ರಿಸ್ತನಲ್ಲಿ ನೀನು ಸೇರ್ತಾ ಇಲ್ಲ. ಕ್ರಿಸ್ತನಿಗೆ ನೀನು ಒಪ್ಪಿಸಿ ಕೊಡ್ತಾ ಇಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವನ ಪರಿಸ್ಥಿತಿ ಬದಲಾಗಬೇಕು. ಎಷ್ಟು ಮಂದಿ ಹೇಳ್ತಿದ್ರು ನಮ್ಮ ಜೀವನ ಪರಿಸ್ಥಿತಿ ಬದಲಾಗಬೇಕು? ಕ್ರೈಸ್ತಿಯ ಜೀವನ ಇದ್ದ ಹಾಗೆ ಇಕ್ಕುವುದಕ್ಕಾಗಿ ಕ್ರೈಸ್ತಿಯ ಜೀವನ ಅಲ್ಲ. ಕ್ರೈಸ್ತಿಯ ಜೀವನ ಇದ್ದದ್ದರಿಂದ ತೆಗೆದು ಹೊಸ ನೂತನ ಸೃಷ್ಟಿಯಾಗಿ ಮಾಡುವಂಥದ್ದು. ಹಳೆ ಜೀವನ ಇದ್ದ ಪರಿಸ್ಥಿತಿ ಇರುವಂಥದ್ದು. ಕ್ರೈಸ್ತಿಯ ಜೀವನ ಅಲ್ಲ, ಇದ್ದ ಸ್ಥಿತಿಯಿಂದ ಹೊಸ ಜೀವನಕ್ಕೆ ಕಾಲಿಡುವಂಥದ್ದೇ ಕ್ರಿಸ್ತಿಯ ಜೀವನವಾಗಿದೆ. ಆಮೇನ್ ಆಮೇನ್. ಎಷ್ಟು ಜನ ಹೇಳ್ತೀರಾ ನಮ್ಮ ಜೀವನ ಬದಲಾಗ್ತಾ ಇದೆ? ಎಷ್ಟು ಜನ ಹೇಳ್ತೀರಾ ನಾನು ಮೊದಲಿದ್ದಂಥ ಜೀವನ ಇಲ್ಲ? ಒಂದು ಮಾತು ಹೇಳಬೇಕಾದ್ರೆ, ಯಾವಾಗ ನೀ ಕ್ರಿಸ್ತನಲ್ಲಿ ಪ್ರವೇಶ ಮಾಡ್ತೀಯೋ, ಯಾವಾಗ ನೀ ಕ್ರಿಸ್ತನಲ್ಲಿ ಸೇರ್ತೀಯೋ, ನಿನ್ನ ಭಾಷೆ ಬದಲಾಗ್ತದೆ, ನಿನ್ನ ನಡತೆ ಬದಲಾಗ್ತದೆ, ನಿನ್ನ ಕುಟುಂಬದ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಭಾವನೆಗಳು ಬದಲಾಗ್ತವೆ, ನಿನ್ನ ಯೋಜನೆಗಳು ಬದಲಾಗ್ತವೆ, ನಿನ್ನ ಉದ್ದೇಶಗಳು ಬದಲಾಗ್ತವೆ. ಎಲ್ಲ ಮಾರ್ಪಡುವಂಥದ್ದಾಗಿದೆ. 50 ವರ್ಷ ಆಯ್ತು, 100 ವರ್ಷ ಆಯ್ತು, ಅದರ ಪರಿಸ್ಥಿತಿ ಇದ್ದ ಹಾಗೆ ಇದೆ. ಅಂದ್ರೆ ನಾನು ಒಂದೇ ಶಬ್ದದಿಂದ ಹೇಳಕ್ಕೆ ಇಷ್ಟಪಡ್ತೇನೆ, ಇನ್ನೂ ಕ್ರಿಸ್ತನನ್ನ ತಿಳಿಯದವನಾಗಿದೆ, ಇನ್ನೂ ಕ್ರಿಸ್ತನಲ್ಲಿ ಇರುವವನಲ್ಲ. ಕ್ರಿಸ್ತನಿಂದ ಬಿಟ್ಟು
ಎಲ್ಲೋ ಒಂದ್ ಕಡೆ ದೂರ ಜೀವಿಸುವವನಾಗಿದ್ದೆ. ಹೆಸರು ಹೇಳ್ತಾ ಇರ್ಬೋದು ಕ್ರಿಸ್ತಂದು, ಹೆಸರು ಹೇಳ್ತಾ ಇರ್ಬೋದು ದೇವ್ರು ನನ್ನ ಕಾಯ್ತಾನ್ರಿ, ದೇವ್ರು ನನ್ನ ಮೇಲೆ ಹಂಗ್ರಿ, ದೇವ್ರು ನಡೆಸ್ತಾನ್ರಿ, ಬರೀ ಬಾಯಿ ಮಾತು. ನಿನ್ನ ಜೀವನ ಬದಲಾಗಿದೆ, ನಿನ್ನ ಕುಟುಂಬ ಬದಲಾಗಿದೆ, ನಿನ್ನ ಭವಿಷ್ಯದ ದಿನಗಳು ಬದಲಾಗಿವೆ. ಮೊದಲಿದ್ದ ಸ್ಥಾನ, ಮೊದಲಿದ್ದ ಹೀನ ಮನಸ್ಸು, ಮೊದಲಿದ್ದ ಕೆಟ್ಟ ಸ್ವಭಾವ, ಮೊದಲಿದ್ದ ಏನೆಲ್ಲ ಜೀವನ ಬಿಟ್ಟು ಹೊಸ ಜೀವನಕ್ಕೆ ಮಾರ್ಪಟ್ಟಾಗ, ಹೊಸ ಜೀವನದಲ್ಲಿ ನೀನು ಬಂದಾಗ ನೀನು ನಿಜವಾಗಿ ಕ್ರಿಸ್ತನವನಾಗಿರ್ತೀಯ. ಅದಕ್ಕೆ ಯೇಸು ಒಂದೇ ಮಾತಾಡ್ತಾರೆ ನಿಕೋದೇವನಿಗೆ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ಕಾಣಲ್ಲ. ನಿನ್ನ ಜೀವನ ಬದಲಾಗದಿದ್ದರೆ ನಿನಗೆ ದೇವರ 100 ವರ್ಷ ಆಯ್ತು, 100 ವರ್ಷ ಆಯ್ತು. ನಮ್ಮ ಮುತ್ತಲಿನ ಕ್ರಿಶ್ಚಿಯನು, ನಮ್ಮ ತಾತ ಮುತ್ತಾತನ ಕ್ರೈಸ್ತ, ಆದ್ರೆ ಇದ್ದ ಪರಿಸ್ಥಿತಿ ಮಾತ್ರ ಚೇಂಜ್ ಆಗಿಲ್ಲ. ಒಂದೇ ಶಬ್ದ, ನಿನ್ನ ಜೀವನ ಬದಲಾಗಬೇಕು. ನಿನ್ನ ಜೀವನ ನೀನು ಬದಲಾಯಿಸ್ಲಿಕ್ಕಾಗಲ್ಲ, ನಿನ್ನ ಹಣ ಬದಲಾಯಿಸ್ಲಿಕ್ಕಾಗಲ್ಲ, ನಿನ್ನ ಯೋಜನೆ ಬದಲಾಯಿಸ್ಲಿಕ್ಕಾಗಲ್ಲ. ನೀನು ದೇವರ ಸನ್ನಿಧಾನದಲ್ಲಿ ಬರುವಾಗ, ದೇವರ ಸಮ್ಮುಖದಲ್ಲಿ ಬರುವಾಗ ನಾನಾಗೆ ಮಾರ್ಪಡ್ಲಿಕ್ಕೆ ಸಾಧ್ಯ. ಎಷ್ಟು ಮಂದಿ ಹೇಳ್ತೀರಾ ಹೌದು ಅಂತೆ? ದೇವರ ಸನ್ನಿಧಾನಕ್ಕೆ ಬರುವಾಗ ನಾನಾಗೆ ಮಾರ್ಪಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಹಿಂದೆ ತಿರುಗಿ ದಾವಿದನ ನೋಡ್ರಿ. ದಾವಿದನಲ್ಲಿ ಏನಿತ್ತು? ದಾವಿದ ಹತ್ರ ಏನೂ ಇರಲಿಲ್ಲ. ದಾವಿದ ಹತ್ರ ಏನೂ ಇರಲಿಲ್ಲ. ಗೊಲಿಯಾತನನ್ನ ಕೊಲ್ಲಿದ್ದು ಕವನೆ ಕಲ್ಲಲ್ಲ, ಗೊಲಿಯಾತನನ್ನ ಕೊಲ್ಲಿದ್ದು ಯೆಹೋವನ ನಾಮ. ಕೆಲವರು ಹೇಳ್ತಾರೆ, ಗೊಲಿಯಾತ ಒಂದು ಕಲ್ಲು ತಗೊಂಡು ಕವನೆಗೆ ಹೊಡ್ದ, ಆ ಕಲ್ಲು ನೆನೆ ಕುಂತು ಅವಾಗಲೇ ಅವನು ಸತ್ತ. ಅದು ತೋರ್ಲಿಕ್ಕೆ ಅಷ್ಟೇ, ಅದು ತೋರ್ಲಿಕ್ಕೆ ಅಷ್ಟೇ. ಆದ್ರೆ ಆ ಕಲ್ಲಿನ ಹಿಂದೆ ದೇವರ ಪವಿತ್ರ ನಾಮ ಬಲವುಳ್ಳದಾಗಿದೆ. ದಾವೀದನು ನಂಬಿದ್ದು ಕಲ್ಲಲ್ಲ, ದಾವೀದ ನಂಬಿದ್ದು ಕವಣಿ ಅಲ್ಲ, ದಾವೀದ ನಂಬಿದ್ದು ಖಡ್ಗ ಅಲ್ಲ, ದಾವೀದ ನಂಬಿದ್ದು ಶಿರಸ್ನಾನ ಅಲ್ಲ, ದಾವೀದ ನಂಬುದು ಕವಚ ಅಲ್ಲ. ದಾವೀದ ನಂಬಿದ್ದು ಅದು ಏನೇ ಇದ್ರು, ನಾನು ಜೀವವುಳ್ಳ ಜೀವ ಸ್ವರೂಪನಾದ ಯೆಹೋವನ ನಾಮದಲ್ಲಿ. ಯಾವ ನಾಮದಲ್ಲಿ? ಯಾವ ನಾಮದಲ್ಲಿ? ಯಾವ ನಾಮದಲ್ಲಿ? ಒಂದ್ಸಾರಿ ಹೇಳಿ, ಯಾವ ನಾಮದಲ್ಲಿ? ಜೋರಾಗಿ ಹೇಳಿ ಒಂದ್ಸಾರಿ, ಯಾವ ನಾಮದಲ್ಲಿ? ಜೀವ ಸ್ವರೂಪನಾದ ಯೆಹೋವನ ನಾಮದಲ್ಲಿ ನಾನು ಮುಂದೆ ನಡೀತೇನೆ, ಯೆಹೋವನ ನಾಮದಲ್ಲಿ ನಾನು ಕಾರ್ಯ ಮಾಡ್ತೇನೆ, ಯೆಹೋವನ ನಾಮದಲ್ಲಿ ನನಗೆ ಬಿಡುಗಡೆ ಇದೆ, ಯೆಹೋವನ ನಾಮದಲ್ಲಿ ನನಗೆ ಜಯ ಇದೆ. ನೀ ಮಾಡುವ ಸಾಮರ್ಥ್ಯದಲ್ಲ. ಬಹಳ ಜನ ನಾನು ಬಹಳ ಬುದ್ಧಿವಂತ ಕೆಲಸ ಮಾಡಿದ್ದೀರಿ, ಅದಕ್ಕೆ ನನಗೆ ಹಿಂಗೆ ಸಿಕ್ಕಲ್ಲ. ನಾನು ಬಹಳ ಪ್ಲಾನ್ ಹಾಕಿ ಮಾಡಿದ್ದೀರಿ. ನಿನ್ನ ಪ್ಲಾನ್ 1000 ಆದ್ರೂ ಕೂಡ, ನಿನ್ನ ಪ್ಲಾನ್ 1000 ಆದ್ರೂ ಕೂಡ ಯೆಹೋವನ ಸಂಕಲ್ಪವೇ ಪರಿಪೂರ್ಣ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಇವತ್ತು ಹೇಳಬೇಕಾದದ್ದು ಚಿಕ್ಕ ಸಂದೇಶ. ಪರಿಸ್ಥಿತಿ ಬದಲಾಗಬೇಕಾದ್ರೆ ಈ ಕಣ್ಣಿಗೆ ಕಾಣುವ ಯಾವುದೇ ವಸ್ತುವಿಂದ ಬದಲಾಗುವುದಿಲ್ಲ. ನಿನ್ನ ಪರಿಸ್ಥಿತಿ ಬದಲಾಗಬೇಕಾದ್ರೆ, ನಿನ್ನ ಜೀವನ ಬದಲಾಗಬೇಕಾದ್ರೆ, ನಿನ್ನ ಭವಿಷ್ಯತ್ತಿನ ಜೀವನ ಬದಲಾಗಬೇಕಾದ್ರೆ, ಹಲೋ, ನಿನ್ನ ಮನೆಗೆ ಒಂದು ಟೆಂಟ್ ಕಟ್ಟು, ನಿನ್ನ ಮನೆಗೆ ಒಂದು ತಾಯಿ ಕಟ್ಟು, ನೀನು 4 ಮಂದಿಗೆ ಊಟ ಹಾಕು, 100 ಜನಕ್ಕೆ ದಾನ ಮಾಡು, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಇಂಥ ಆಜ್ಞೆ ನೀವು ಫಾಲೋ ಮಾಡು, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ನಾನು ಹೇಳೋದು ಸ್ವಲ್ಪ ಯೋಚನೆ ಮಾಡಿ. ಅನೇಕರು ಹೇಳ್ತಾ ಇದ್ದಾರೆ, ಅಲೋ ನೀನು ಮನೆ ಬಾಗಿಲು ಈ ಕಡೆ ನಿಂದು ಈ ಕಡೆ ತಿರುಗಿಸು, ಪರಿಸ್ಥಿತಿ ಬದಲಾಗ್ತದೆ.
ಒಂದು 3 ತಿಂಗಳು ಮನೆ ಬಿಡು, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ನೀನು ಇಂಥ ಸ್ನಾನ ಮಾಡು, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಇವತ್ತಿನ ದಿನ ಬದಲಾಗಲ್ಲ. ಇವತ್ತಿನ ದಿನ ಬದಲಾಗಲ್ಲ. ಬದಲಾಗಬೇಕಾದ್ರೆ, ನಿನ್ನ ಪರಿಸ್ಥಿತಿ ಬದಲಾಗಬೇಕಾದ್ರೆ, ನಿನ್ನ ಜೀವನ ಬದಲಾಗಬೇಕಾದ್ರೆ ಅದು ಒಂದೇ ಒಂದು ಸ್ಥಾನ, ಯೆಹೋವನ ನಾಮ. ಗೊತ್ತಿಲ್ಲ ಯಾಕೆ ಇವತ್ತು ಈ ಸಂದೇಶ. ನೀನ್ ಯಾರನ್ನು ನೋಡ್ತಾ ಇದೀಯಾ? ಯಾರ ಕಡೆ ನಿನ್ ಜೀವನ ಪರಿಸ್ಥಿತಿ ಬದಲಾಗ್ತಂತ ಯೋಚನೆ ಮಾಡ್ಕೊಳ್ತಾ ಇದೀಯಾ? ವಾಕ್ಯ, ದೇವರ ಆತ್ಮ ಹೇಳ್ತಾ ಇದೆ, ನಿನ್ನ ಪರಿಸ್ಥಿತಿ, ನಿನ್ನ ಜೀವನ ದೇವರ ಸನ್ಮುಖದಲ್ಲಿ ನಿಂತಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ದೇವರ ಸನ್ನಿಧಾನ ಪ್ರವೇಶ ಮಾಡಿದಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ದೇವರಲ್ಲಿ ನೀನು ನಂಬಿಕೆ ಇಟ್ಟಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ದೇವರ ಚಿತ್ತ ನೀನು ಮಾಡುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಆಮೇಲೆ ಗೊತ್ತು ಏನ್ ಗೊತ್ತು? ಪ್ರಾರ್ಥನೆ ಮಾಡಿದಾಗ ಜ್ವರ ಕಡಿಮೆ ಆಗ್ತದೆ ಗೊತ್ತು. ಪ್ರಾರ್ಥನೆ ಮಾಡಿದಾಗ ರೋಗ ಬಿಟ್ಟು ಹೋಗ್ತದೆ ಗೊತ್ತು. ಪ್ರಾರ್ಥನೆ ಮಾಡಿದಾಗ ದುಷ್ಟ ಶಕ್ತಿ ಬಿಟ್ಟು ಹೋಗ್ತದೆ ಗೊತ್ತು. ಪರಿಸ್ಥಿತಿ ಬಂದಾಗ ಪ್ರಾರ್ಥನೆ ಅವಶ್ಯ ಇಲ್ಲ. ಹಲೋ, ಜ್ವರ ಕಡಿಮೆ ಆಗ್ತದೆ, ರೋಗ ಬಿಟ್ಟು ಹೋಗ್ತದೆ, ಸೈತಾನ ಶಕ್ತಿ ಬಿಟ್ಟು ಹೋಗ್ತದೆ. ಈ 3 ಬಿಡಿಸಲಿಕ್ಕೆ ಮಾತ್ರ ಕ್ರಿಸ್ತನಾಮ ಇಲ್ಲ. ನಿನ್ ಜೀವನದಲ್ಲಿ ಇವು 3 ತೊಂದರೆ ಕೊಡ್ತಾ ಇಲ್ಲ. ಇದ್ರ ಹಿಂದ ನಿನ್ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳನ್ನು ಸಿಕ್ಕೊಂಡಿದೀಯಾ, ಅನೇಕ ಸಮಸ್ಯೆಗಳು ಸಿಕ್ಕೊಂಡಿದೀಯಾ, ಅನೇಕ ಕೊರತೆಯಲ್ಲಿ ಸಿಕ್ಕೊಂಡಿದೀಯಾ, ಭಯದ ಜೀವಿತದಲ್ಲಿ ಸಿಕ್ಕೊಂಡಿದೀಯಾ, ಮರಣದ ಆಪತ್ತಿನಲ್ಲಿ ಸಿಕ್ಕೊಂಡಿದೀಯಾ, ವಾಸಿಯಾಗದ ರೋಗದಲ್ಲಿ ಸಿಕ್ಕೊಂಡಿದೀಯಾ. ವೈದ್ಯರು ಕೈ ಬಿಟ್ಟ ಪರಿಸ್ಥಿತಿಯಲ್ಲಿ ನೀನು ಸಿಕ್ಕೊಂಡಿದೀಯಾ. ನಿನಗೆ ಗೊತ್ತಿರಲಿ, ಈ ಲೋಕ ಮಾಡದೇ ಇರುವ ಕಾರ್ಯ, ಈ ಲೋಕದ ಕೈಯಿಂದ ಆಗದೇ ಇರುವ ಕಾರ್ಯ ಬದಲಾಗಬೇಕಾದ್ರೆ ಜೀವ ಸ್ವರೂಪನಾದ ದೇವರ ಪರಿಶುದ್ಧ ನಾಮ, ದೇವರ ಸನ್ನಿಧಾನ ಯಾವುದು ಆಗ್ತಾ ಇಲ್ಲಲ್ಲ, ಮಾಡುವಂತ ದೇವರ ಸನ್ನಿಧಾನ, ಅದನ್ನೇ ಬೈಬಲ್ ಹೇಳ್ತಾ ಇದೆ. ಅದಕ್ಕೆ ಅದು ಕರಿತಾ ಇದ್ದಾನೆ. ಎಲ್ಲೇ ಕಷ್ಟಪಡುವವರೇ ಏನು ಕರಿತಾ ಇದ್ದಾನೆ? ಯಾರಿಗೆ ಕರಿತಾ ಇದ್ದಾನೆ? ಸುಖದಾಗಿದ್ದವರೇ ಬನ್ರಿ, ಐಶ್ವರ್ಯವಂತರೇ ಬನ್ರಿ, ಅಧಿಕಾರಿಗಳೇ ಬನ್ರಿ, ಸಮೃದ್ಧಿ ಉಳ್ಳವರೇ ಬನ್ರಿ ಅಂತ ಕರಿತಾ ಇಲ್ಲ. ನಿನ್ನ ಪರಿಸ್ಥಿತಿ ಕೆಟ್ಟದಾಗಿದೆಯಾ? ಕೆಲವರು ಹೇಳ್ತಾರೆ ನನ್ನ ಪರಿಸ್ಥಿತಿ ಬಹಳ ಕೆಟ್ಟದಾಗಿರ್ರಿ. ಏನು ಊಟಕ್ಕೆ ಗತಿ ಇಲ್ಲ, ಏನು ಭಯಂಕರ ಸಾಲ, ಏನು ಭಯಂಕರ ಕಣ್ಣೀರು, ಯಾವಾಗ ನೋಡಿದ್ರ ಕಷ್ಟ ಜೀವನ. ಪ್ರಿಯ ದೇವ್ರ ಮಕ್ಕಳೇ, ಈ ಬೆಳಗಿನ ಜಾವ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಪರಿಸ್ಥಿತಿ ಬದಲಾಗಬೇಕಾದ್ರೆ ಅದು ಹಣದಿಂದಲ್ಲ, ಅದು ಐಶ್ವರ್ಯದಿಂದಲ್ಲ, ಅಧಿಕಾರದಿಂದಲ್ಲ, ಬುದ್ಧಿಯಿಂದಲ್ಲ, ಸಾಮರ್ಥ್ಯದಿಂದಲ್ಲ, ಯಾವುದೋ ಒಂದು ಸೌಕರ್ಯದಿಂದಲ್ಲ. ನಿನ್ನ ಪರಿಸ್ಥಿತಿ ಬದಲಾಗಬೇಕಾದ್ರೆ ದೇವರ ಸನ್ಮುಖ. ಒಂದು ಸಾರಿ ದೇವರ ಸನ್ಮುಖಕ್ಕೆ ಬಂದು ನೋಡು, ಒಂದು ಸಾರಿ ದೇವರ ಮುಂದೆ ಅಡ್ಡ ಬಿದ್ದು ನೋಡು. ಈ ಪ್ರಸಂಗ ಒಂದು ಭಾಗ ತೋರಿಸೋಕ್ಕಿಲ್ಲ. ಆದಿಕಾಂಡದ ಪ್ರಕಟತನ ಮನುಷ್ಯನ ಜೀವನದ ಪರಿಸ್ಥಿತಿ ಏನಾಗಿದೆ. ಇಲ್ಲದಿರುವಲ್ಲಿ ಕಾರ್ಯ ಮಾಡುವವನು, ಆಗದಿರುವಲ್ಲಿ ಮಾಡಿ ತೋರಿಸುವವನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದ್ದಿದೆ ಬೈಬಲಲ್ಲಿ ಎಷ್ಟು ಅದ್ಭುತ ಕಾರ್ಯಗಳು ನಡೆದವ ಎಲ್ಲಾ ಜಗಗಳು. ಪರಿಸ್ಥಿತಿ ಕುಂದಿ ಹೋದಾಗ, ಪರಿಸ್ಥಿತಿ ಇಲ್ಲದಿರುವಾಗ, ಆಗದಿರುವಾಗಲೇ ಯೇಸು ಆಸ್ಥಾನದಲ್ಲಿ ಕಾರ್ಯಕ್ರಮ ಬಂದಿದ್ದಾನೆ.
ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಒಂದೇ ಮಾತು ಹೇಳ್ತಾನೆ, ದೇವರ ಸನ್ಮುಖ, ಪರಿಸ್ಥಿತಿ. ಪರಿಸ್ಥಿತಿ ಅಂತ ಹೇಳುವಾಗ ಈ ಪರಿಸ್ಥಿತಿ ಎಲ್ಲ ಇದೆ. ಪಾಪ ಇದೆ, ರೋಗ ಇದೆ, ಬಡತನ ಇದೆ, ದುಃಖ ಇದೆ, ಕಣ್ಣೀರಿದೆ, ಭಯ ಇದೆ, ಏನೆಲ್ಲ ಇದೆ. ಇದು ಪರಿಸ್ಥಿತಿ. ಏನ್ ಮಾಡ್ಬೇಕ್ರಿ? ಈಗ ನಮ್ಮ ಪರಿಸ್ಥಿತಿ ಹಂಗೆ ಬಂದದ. ಏನ್ ಮಾಡ್ಬೇಕ್ರಿ? ಊರ್ ಬಿಡ ಪರಿಸ್ಥಿತಿ ಬಂದದ. ಏನ್ ಮಾಡ್ಬೇಕ್ರಿ? ಮನೆ ಬಿಡ ಪರಿಸ್ಥಿತಿ ಬಂದದ. ಏನ್ ಮಾಡ್ಬೇಕ್ರಿ? ಸಾಯ ಪರಿಸ್ಥಿತಿ ಬಂದದ. ಏನ್ ಮಾಡ್ಬೇಕ್ರಿ? ಕುಟುಂಬ ಜೀವನ ಪರಿಸ್ಥಿತಿ ಹಿಂಗ್ ಬಂದದ. ಪರಿಸ್ಥಿತಿ ಪರಿಸ್ಥಿತಿ ಸಮಸ್ಯೆ ರೀತಿಯ ನೀನ್ ಹೇಳು, ಲೋಕಕ್ಕೆ ಹೇಳ್ಬೇಡ. ದೈವ ಸನ್ಮುಖಕ್ಕೆ ಬಂದು ಮಣ್ಕಲು ದೇವರಿಗಳ ದೇವರೇ, ಪರಿಸ್ಥಿತಿ ಮಾರ್ಪಡಿಸುವ ದೇವರು, ಬದಲಾಯಿಸುವ ದೇವರು, ರೂಪಿಸುವ ದೇವರು, ಜಯ ಕೊಡುವ ದೇವರು ನೀನಪ್ಪ ಅಂತ ಯಾವಾಗ ಕೈ ಎತ್ತಿ ಸ್ತೋತ್ರ ಹೇಳ್ತೀಯೋ, ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಜೀವನ ಬದಲಾಗ್ತದೆ, ನಿನ್ನ ಯೋಜನೆ ಬದಲಾಗ್ತದೆ, ನಿನ್ನ ಕಾರ್ಯ ಬದಲಾಗ್ತದೆ. ನಿನ್ನ ಪ್ರತಿಯೊಂದು ಯೋಜನೆಗಳು ದೇವರು ಮಾರ್ಪಡಿಸುವ ಶಕ್ತನಾಗಿದ್ದಾನೆ. ಎಷ್ಟು ಮಂದಿ ವಿಶ್ವಾಸ ಮಾಡ್ತೀರಾ? ಎಷ್ಟು ಮಂದಿ ವಿಶ್ವಾಸ ಮಾಡ್ತೀರಾ? ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ನೋಡಬೇಡ, ಸಮಸ್ಯೆ ನೋಡಬೇಡ, ರೋಗ ನೋಡಬೇಡ, ಭಯದ ಜೀವಿತ ನೋಡಬೇಡ. ಕ್ರಿಸ್ತನ ಕಡೆ ಗಮನ ಕೊಡು. ಆಪತ್ಕಾಲಗಳಲ್ಲಿ ಕ್ರಿಸ್ತನ ಕಡೆ ಗಮನ ಕೊಡು. ಒಂದು ಸ್ವಲ್ಪ ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ್ಯರನ್ನು ಕಾರಣ ಬರುವಂತ ಇಸ್ರಾಯೇಲ್ ನೋಡಿದಾಗ ಎಲ್ಲ ಇದ್ದಾಗ ಉಣ್ತಾ ಇದ್ರು, ಕುಡಿತಾ ಇದ್ರು, ತಿಂತಾ ಇದ್ರು. ಪರಿಸ್ಥಿತಿ ಬಂದಾಗ ಮೋಶೆ ಬರ್ತಾರೆ, ಮೋಸೆ ನಮ್ಮನ್ನು ಕೊಲ್ಲಲು ತಂದೀಯ, ಮೋಸೆ ನಮಗ್ ಊಟ ಇಲ್ಲ, ಮೋಸೆ ನಮಗ್ ನೀರಿಲ್ಲ, ಮೋಸೆ ನಮಗ್ ಮಾಂಸ ಇಲ್ಲ, ಮೋಸೆ ನಮಗ್ ಇದಿಲ್ಲ, ನಮಗ್ ಅದಿಲ್ಲ. ಅದ್ರ ಮೋಸೆ ಏನ್ ಮಾಡ್ಲಪ್ಪ ಅಂದಿಲ್ಲ. ಮೋಸೆ ಯಾವಾಗ ಇಸ್ರಾಯೇಲ್ ಮೋಸೆನ ತಗೊಳ್ತಿರೋ, ಮೋಸೆ ಇಸ್ರಾಯೇಲ್ ಕಡೆ ಕೈ ತೋರಿಸದೆ ದೇವರ ಸನ್ನಿಧಾನ ಕೊಟ್ಟು, ದೇವ್ರೆ ಪರಿಸ್ಥಿತಿ ಬಂದಿದೆ, ದೇವ್ರೆ ಊಟ ಇಲ್ಲಂತೆ, ದೇವ್ರೆ ನೀರಿಲ್ಲ ಅಂತೆ, ದೇವ್ರೆ ಬಟ್ಟೆ ಇಲ್ಲ ಅಂತೆ, ದೇವ್ರೆ ಇಂಥ ಪರಿಸ್ಥಿತಿ ಬಂದಿದೆ. ಒಬ್ಬ ಪ್ರಾರ್ಥನೆ ಮಾಡಿದಾಗ, ಒಬ್ಬ ದೇವರ ಸನ್ನಿಧಾನ ಬಂದಾಗ ಇಡೀ ಇಸ್ರಾಯೇಲ್ ಜನಾಂಗಗಳಿಗೆ ಪರಲೋಕದ ಆಶೀರ್ವಾದ. ನಾವು ಪರಿಸ್ಥಿತಿ ಬಂದಾಗ ಎಲ್ಲಿ ಹೋಗ್ತಾ ಇದ್ದೇವೆ? ನಾವು ಪರಿಸ್ಥಿತಿ ಬಂದಾಗ ಏನ್ ನೋಡ್ತಾ ಇದ್ದೇವೆ? ನಾವು ಪರಿಸ್ಥಿತಿ ಬಂದಾಗ ಏನ್ ನೀವು ಮತ್ತೊಂದು ಸಾರಿ ಮನೆಗೆ ಹೋಗಿ ಚೆನ್ನಾಗಿ ಯೋಚನೆ ಮಾಡಿ, ಮತ್ತೊಂದು ಸಾರಿ ಮನೆಗೆ ಹೋಗಿ ಸ್ವಲ್ಪ ಕುಂತು ಥಿಂಕ್ ಮಾಡ್ರಿ. ಪರಿಸ್ಥಿತಿ ಬಂದಾಗ ನಾನು ಯಾರನ್ನು ಹಿಂಬಾಲಿಸ್ತಾ ಇದ್ದೇನೆ? ಪರಿಸ್ಥಿತಿ ಬಂದಾಗ ನಾ ಎಲ್ಲಿದ್ದೇನೆ? ನಾನು ಹೇಳಿಕ್ಕೆ ಪದೇ ಹೇಳಕ್ಕೆ ಇಷ್ಟಪಡ್ತೇನೆ, ಪರಿಸ್ಥಿತಿಯಿಂದ ಬದಲಾಗಬೇಕಾದ್ರೆ, ನಿಮ್ಮ ಸಮಸ್ಯೆಯಿಂದ ಹೊರ ಬರಬೇಕಾದ್ರೆ, ನಿಮ್ಮ ಕಷ್ಟದಿಂದ ಹೊರ ಬರಬೇಕಾದ್ರೆ ಒಂದೇ ಒಂದು ಮಾರ್ಗ, ಒಂದೇ ಒಂದು ಸ್ಥಳ, ಅದು ದೇವರ ಸನ್ನಿಧಾನ. ಯಾರು ದೇವರ ಸನ್ನಿಧಾನ ಬಯಸ್ತಾರೋ, ಯಾರು ದೇವರ ಸನ್ನಿಧಾನ ಬರ್ತಾರೋ, ಅಲ್ಲಿ ನಿಮ್ಮ ಜೀವನ ಮಾರ್ಪಡುವಂಥದ್ದಾಗಿದೆ, ಪರಿಸ್ಥಿತಿ ಬದಲಾಯಿಸುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತು ಈ ಬೆಳಗಿನ ಜಾವ ನಿನ್ನ ಜೀವನದಲ್ಲಿ ಪರಿಸ್ಥಿತಿ ಬದಲಾಗಬೇಕಾದ್ರೆ ದೇವರ ಸನ್ನಿಧಾನಕ್ಕೆ ಬಂದು ಮೊರೆ ಇಡು. ದೇವರ ಸನ್ನಿಧಾನಕ್ಕೆ ನಾವು ಬರ್ತೇವೆ ಯಾವಾಗಂದ್ರೆ ನನಗೇನು ಜ್ಞಾನಿ ಬಂದಿರಲ್ಲ, ನನಗೇನು ದೇವ್ರು ಹಿಡ್ದಿರಲ್ಲ, ನನಗೇನು ಒಂದೇ ಹೇಳ್ತೆ ಪರಿಸ್ಥಿತಿ. ದೇವರು ಬರೀ ದೇವ್ ಬಿಡಿಸಕ್ ಮಾತ್ರ ದೇವರಲ್ಲ, ದೇವರು ನಿನ್ ಜ್ವರ ಕಡಿಮೆ ಮಾಡಕ್ ಮಾತ್ರ ದೇವರಲ್ಲ. ದೇವರು ಹಲೋ ನಿನ್ನ ಪರಿಸ್ಥಿತಿ ಬದಲಾಯಿಸುವ ದೇವರಾಗಿದ್ದಾನೆ, ನಿನ್ನ ಕುಟುಂಬದ ಜೀವನ ಬದಲಾಯಿಸುವ ದೇವರಾಗಿದ್ದಾನೆ, ನಿನ್ನ ಅಂಗಾಲಿನಿಂದ ನಡುನತ್ತಿನ ತನಕ ಬದಲಾಯಿಸುವ ದೇವರಾಗಿದ್ದಾನೆ. ಆಮೇಲೆ
ಆಮೇನ್ ಆಮೇನ್. ಇವತ್ತು ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ. ಪರಿಸ್ಥಿತಿ ಏನೇ ಇರಲಿ, ಪರಿಸ್ಥಿತಿಗಾಗಿ ಭಯಪಡಬೇಡ್ರಿ, ಪರಿಸ್ಥಿತಿಗಾಗಿ ಭಯಪಡಬೇಡ್ರಿ. ದೇವರ ಸನ್ನಿಧಾನ ನಿಮಗೋಸ್ಕರ ಇದೆ, ದೇವರ ಸನ್ಮುಖ ನಿಮಗೋಸ್ಕರ ಇದೆ. ಇಲ್ಲಿ ಯಾರಾದರೂ ಅಂತ ಇರುವುದಾದ್ರೆ, ಪರಿಸ್ಥಿತಿ ಏನೇ ಇರಲಿ, ಕಷ್ಟ ಏನೇ ಇರಲಿ, ಬಡತನ ಏನೇ ಇರಲಿ, ರೋಗ ಏನಿರಲಿ, ಕೊರತೆ ಏನಿರಲಿ, ನನ್ನ ಪರಿಸ್ಥಿತಿ ಬದಲಾಯಿಸಿದ ನನ್ನ ದೇವರು ನನ್ನ ಎದುರುಗಡೆ ಇದ್ದಾನೆ ಅನ್ನುವಂಥವ್ರು ಇರುವುದಾದ್ರೆ, ಒಂದು ಸಾರಿ ಕಾಲ ಮೇಲೆ ನೀವು ಎದ್ದಿಟ್ಕೊಳ್ಬೇಕೆಂಬುದನ್ನು ಬಯಸ್ತೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಂಥವ್ರಿಲ್ಲಿರುವುದಾದ್ರೆ ಒಂದು ಸಾರಿ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. Glory we worship Lord, hallelujah. Glory we worship Lord, hallelujah. Glory we worship Lord, hallelujah. ಯಾರಿರಲಿ ಸ್ವಲ್ಪ ಯೋಚನೆ ಮಾಡಿ. ನೀವು ಪರಿಸ್ಥಿತಿಯಲ್ಲಿ ಇದ್ದೀರಾ, ನೀನು ಯಾರು ಹೇಳಿಕ್ಕೆ ಹೋಗ್ಬೇಡ. ಹಲೋ, ನಿನ್ನ ತಂದೆ ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ, ನಿನ್ನ ಸಂತತಿ ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ, ನಿನ್ನ ಸಹೋದರ ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ, ನಿನ್ನ ಪತಿ ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ, ನಿನ್ನ ಹೆಂಡತಿ ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ, ನಿನ್ನ ಕುಟುಂಬದ ಸದಸ್ಯರು ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ, ನಿನ್ನ ಗ್ರಾಮದವರು ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ, ನಿನ್ನ ಅಧಿಕಾರಿಗಳು ನಿನ್ನ ಪರಿಸ್ಥಿತಿ ಬದಲಾಯಿಸಲ್ಲ. ನಿನ್ನ ಪರಿಸ್ಥಿತಿ ಬದಲಾಗಬೇಕಾದ್ರೆ ಅದು ಒಂದೇ ಸ್ಥಳ, ದೇವರ ಸನ್ನಿಧಾನ. ಇದ್ದೀರಾ? ಯಾರಾದರೂ ಇದ್ದೀರಾ? ಪರಿಸ್ಥಿತಿಯಲ್ಲಿದ್ದೀರಾ? ಕಷ್ಟದಲ್ಲಿದ್ದೀರಾ? ಸಮಸ್ಯೆಯಲ್ಲಿದ್ದೀರಾ? ರೋಗದಲ್ಲಿದ್ದೀರಾ? ಭಯದಲ್ಲಿದ್ದೀರಾ? ಬಡತನದಲ್ಲಿದ್ದೀರಾ? ನಿಮಗೆ ಒಂದು ಪರಿಸ್ಥಿತಿ ಹಿಡ್ಕೊಂಡಿದೆಯಾ? Praise God, hallelujah, 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 glory, 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 glory. ವಂದನೆ 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 ವಂದನೆ